ಚಳಿಗಾಲದಾಗ ಸಾಮಾನ್ಯವಾಗಿ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಆಳ್ವಿ ಉಂಡೆ ರೆಸಿಪಿನ ನಾ ಇವತ್ತು ಶೇರ್ ಮಾಡಕತ್ತೀನಿ ರೀ. ಬರೀ ಬಾಣಂತಿಯರಷ್ಟೇ ಅಲ್ದ ಯಾರೆಲ್ಲ ಎಷ್ಟು ತಿನ್ಬೋದು, ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ ವಿವರವಾಗಿ ಹೇಳಕತ್ತೀನಿ. ಸೊ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡ್ರಿ. ಚಳಿಗಾಲ ಮುಗಿಯೋದ್ರಾಗ ನೀವು ಈ ಆರೋಗ್ಯಕರವಾದಂಥ ಉಂಡಿನ ಒಂದ್ಸಲ ಮಾಡಿ ನೋಡ್ರಿ. ನಾನು ಒಂದು 1/4 ಕಪ್ಪಷ್ಟು ಆಳ್ವಿ ತಗೊಂಡಿನಿ ರೀ. ಮೊದಲು ಆಳ್ವಿನ ನೆನೆಸಿಡಬೇಕು. ಯಾರಿಗೆಲ್ಲ ಗೊತ್ತಿಲ್ಲ ನೋಡ್ರಿ, ಇದು ಆಳ್ವಿ ಹಿಂಗಿರುತ್ತೆ. ಇದು ಒಂದು ಬೀಜ, ಅಂಟಿನುಂಡಿಗೆ ಹಾಕ್ತೀವಲ್ರಿ, ಅದ ಆಳ್ವಿ. ಇದು ಅಗದಿ ಸಣ್ಣ, ನೋಡಕ್ಕೆ ಸಾಸಿವೆಗತ್ಲೆ ಇರ್ತೈತೆ ರೀ, ಆದರೆ ಇದ್ರ ಶೇಪು ಎಳ್ಳುಗತ್ಲೆ ಇರುತ್ತೆ. ಇವನ್ನ ತೊಳಿಬಾರ್ದು. ಇವು ಭಾಳ ಅಂಟಂಟು ಜಿಗಟ್ ಲಾಳಿ ಅಂತ ನೋಡ್ರಿ ಹಂಗಿರ್ತೈತಿ. ಹಾಗಾಗಿ ಇವು ನೀರು ಹಾಕಿ ತೊಳಿಬಾರ್ದು. ಕ್ಲೀನೊಂದೊಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಚಲೋ ತಂಗಿ ಒರೆಸ್ಬೇಕು. ಇದನ್ನು ಎಳ್ನೀರು ಇಲ್ಲ ಅಂತಂದ್ರೆ ಹಾಲಿನಾಗ ನೆನೆಸ್ತಾರ. ಈ ಆಳ್ವಿ ಭಾಳ ಹೀಟ್ ರೀ, ಮತ್ತು ಆಮೇಲೆ ಇದ್ರ ಟೇಸ್ಟ್ ಭಾಳ ಕಹಿ ಇರ್ತೈತಿ. ಹಾಲಿನಾಗ ಇಲ್ಲ ಅಂತಂದ್ರೆ ಎಳ್ನೀರಿನಾಗ ನೆನೆಸೋದ್ರಿಂದ ಇದ್ರ ಕಹಿ ಮತ್ತು ಹೀಟು ಎರಡು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. 1 ಅಳತಿ ಆಳ್ವಿಗೆ 2 ಅಳತಿಯಷ್ಟು ಎಳ್ನೀರು ಹಾಕಬೇಕಾಗ್ತೈತಿ. ಎಲ್ಲ ಎಳ್ನೀರನ್ನ ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಯಾಕಂದ್ರೆ ಕೆಲವೊಂದ್ಸಲ ಇದು ಜಾಸ್ತಿ ಹಿಡಿತೈತಿ, ಕೆಲವೊಂದ್ಸತಿ 2 ಅಳತಿಗಿಂತ ಕಡಿಮೆನೂ ಹಿಡಿತೈತಿ. ನೋಡ್ಕೊಂಡು ಹಾಕ್ರಿ. ಈ ಆಳ್ವಿ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆ ಸಿಗ್ತೈತ್ರಿ. ಬೇರೆ ಕಡೆ ಸಿಗೋದು ಸ್ವಲ್ಪ ಅಪರೂಪ. ನಿಮ್ಮ ಊರಾಗ ಅಥವಾ ನಿಮ್ಮ ಕಡೆಯಿಂದ ಸಿಗಲಿಲ್ಲಪ್ಪ ಅಂತಂದ್ರೆ ನೀವು ಇದನ್ನು ಆನ್ಲೈನ್ನಾಗೂ ತರಿಸ್ಕೋಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಆಳ್ವಿ ಮುಳುಗುವಷ್ಟು ಎಳ್ನೀರು ಇಲ್ಲ ಅಂತಂದ್ರೆ ಕಾಯಿ ಸಾರಿಸಿದ ಹಾಲು ಹಾಕ್ರಿ. ಚಲೋ ತಂಗೆ ಮಿಕ್ಸ್ ಮಾಡಿದ್ರ ಮೇಲೆ ಮುಚ್ಚಿಬಿಟ್ಟು 1 ತಾಸು ಇಲ್ಲಾಂದ್ರೆ 1-2 ತಾಸು ಇದನ್ನು ನೆನೆಯಕ್ಕೆ ಬಿಡಬೇಕು. 1.5 ತಾಸು ಆದಮೇಲೆ ಆಳ್ವಿನ ಚೆಕ್ ಮಾಡಕತ್ತೀನಿ ರೀ. ಆಳ್ವಿ ಎಳ್ನೀರು ಹೀರ್ಕೊಂಬಿಟ್ಟು ಹಿಂಗೆ ಲಾಳಿಗತ್ಲೆ ಆಗಿರ್ತೈತಿ. ಕೈಲಿ ಮುಟ್ಟಕ್ಕೆ ಹೋಗ್ಬೇಡ್ರಿ, ಮತ್ತು ಕೈಗೆ ಅಂಟತೈತಿ. ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ, ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡೋಕ್ಕಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಬಾದಾಮ್ ಹಾಕಕತ್ತೀನಿ ರೀ. ಯಾವ ಕಪ್ಲೆ ನಾವು ಆಳ್ವಿನ ಅಳತೆ ಮಾಡಿ ತೊಗೊಂಡಿರ್ತೀವಲ್ರಿ, ಎಲ್ಲ ಸಾಮಗ್ರಿನ ಅದೇ ಕಪ್ಲೆ ನಾವು ಅಳತೆ ಮಾಡಿ ತೊಗೋಬೇಕು. ಮೀಡಿಯಮ್ ಫ್ಲೇಮ್ನಾಗ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ತೆಗೆದ್ಬಿಡ್ರಿ. ಆಮೇಲೆ ಗೋಡಂಬಿ ಹಾಕಕತ್ತೀನಿ ರೀ. ಇವನ್ನ ಮೊದಲ ಸಣ್ಣ ತುಕಡಿ ಮಾಡಿ ಇಟ್ಕೊಂಡಿದ್ದೆ. ಇವನ್ನೂ ಅಷ್ಟೇ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿ ತೆಗೆದ್ಬಿಡ್ರಿ. ಆದ್ರೆ ಲಕ್ಷ್ಯ ಇಲ್ಲಿ ಬಾದಾಮ್ ಜೋಡಿ ಇವನ್ನ ಮಿಕ್ಸ್ ಮಾಡಬಾರ್ದು, ಬೇರೆನೇ ಎತ್ತಿಡ್ರಿ. ಈ ಆಳ್ವಿ ಉಂಡಿಗೆ ಬಾದಾಮ್ ಮತ್ತು ಗೋಡಂಬಿ 2 ಡ್ರೈ ಫ್ರೂಟ್ಸ್ ಬೇಕ್ರಿ, ಮತ್ತು ಬೇರೆ ಏನು ಹಾಕೋದು ಬೇಕಾಗಿಲ್ಲ. ಆಮೇಲೆ ಇದೇ ತುಪ್ಪದಾಗ 2.5 ಅಳತಿಯಷ್ಟು ಬೆಲ್ಲ ಹಾಕಬೇಕು. ಬೆಲ್ಲನ ಹೆರ್ಚು ಮನೇಲೆ ಹೆರ್ಚಿ ಅಳತೆ ಮಾಡಿ ತಗೋರಿ. ಇದು ಆರ್ಗ್ಯಾನಿಕ್ ಬೆಲ್ಲ. ಇದಕ್ಕೆ ನಮ್ಮ ಕಡೆ ಕರಿ ಬೆಲ್ಲ ಅಂತ ಕರೀತಾರೆ. ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ತಗೋರಿ, ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವೆ. ಹೈ ಫ್ಲೇಮ್ನಾಗ ಈಗ ಕೈ ಬಿಡ್ಲಾರ್ದ ಬೆಲ್ಲನ ಕರಗಿಸ್ಬೇಕು. ಪಾಕ ಮಾಡೋದೇನು ಬೇಡ, ಬೆಲ್ಲ ಜಸ್ಟ್ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ ಮೇಲೆ ಈಗ ಇದ್ರಾಗ ನೆನೆಸಿದ ಆಳ್ವಿ ಇರುತ್ತಲ್ರಿ, ಅದನ್ನು ಹಾಕಬೇಕು. ಆಳ್ವಿ ಹಾಕಿದ್ಮೇಲೆ ಉರಿನ ಸಣ್ಣ ಮಾಡಿರಿ. ಬೆಲ್ಲದ ಜೋಡಿ ಆಳ್ವಿನ 1-2 ನಿಮಿಷ ಹುರಿಬೇಕು. ಗಂಟುಗಳೇನ್ರಿ ಇದ್ವಪ್ಪ ಅಂತಂದ್ರೆ ಚಮಚೆಲೆ ಅವನ್ನ ಹಿಂಗೆ ಒಡ್ಕೊಂತ ಸರಿಯಾಗಿ ಕೈ ಆಡಿಸ್ಕೊಂತ ಹುರಿಬೇಕು. ಈ ಆಳ್ವಿ ಉಂಡಿಗೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು. ನಿಮ್ಗೆ ಲೈಕ್ ಆಗೋದಿಲ್ಲಪ್ಪ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೋಬೋದು, ನಡಿತೈತಿ. ಆಮೇಲೆ ಈ ಆಳ್ವಿ ಪ್ರಕೃತಿ ಐತಲ್ರಿ, ಸ್ವಲ್ಪ ಹೀಟ್. ಅದಕ್ಕೆ ಈ ಉಂಡೆ ಆಗಲಿ ಆಳ್ವಿನಾಗಲಿ ನಾವು ಭಾಳ ತಿನ್ನಬಾರ್ದು. ಪ್ರೆಗ್ನೆಂಟ್ ಲೇಡೀಸು ಮತ್ತು ಯಾರಿಗೆಲ್ಲ ಭಾಳ ಜಲ್ದಿ ಇಂಥವು ಅಲರ್ಜಿ ಎಲ್ಲ ಆಗ್ತಿರ್ತಾವಲ್ರಿ, ಅಂಥವ್ರು ಆಳ್ವಿ ತಿನ್ನಬಾರ್ದು, ಆಳ್ವಿ ಉಂಡಿನೂ ತಿನ್ನಬಾರ್ದು. ಬೆಲ್ಲದ ಜೋಡಿ ಆಳ್ವಿನ ಸ್ವಲ್ಪ ಹುರಿದ ಮೇಲೆ ಈಗ ಇದ್ರಾಗ ತುರಿದಿದ್ದು ಒಣ ಕೊಬ್ಬರಿ ಹಾಕಕತ್ತೀನಿ ರೀ. ನೀವು ಯಾವ ಕಪ್ಲೆ ಆಳ್ವಿನ ಅಳತೆ ಮಾಡಿ ತೊಗೊಂಡಿರ್ತಾರಲ್ಲ, ಸೇಮ್ ಅದ ಕಪ್ಲೆ 3 ಕಪ್ಪಷ್ಟು ಕೊಬ್ಬರಿ ಹಾಕಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಮೊದಲೇನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ ಬಾದಾಮ್, ಅವನ್ನ ಮಿಕ್ಸರ್ನಾಗ ಸ್ವಲ್ಪ ಚೌಳು ಪುಡಿ ಮಾಡಿ ಹಾಕಕತ್ತೀನಿ. ನೈಸ್ ಪುಡಿ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕು. ಫ್ರೈ ಮಾಡಿದ್ದು ಗೋಡಂಬಿ ಮತ್ತು 1-2-3 ಏಲಕ್ಕಿನ ಜಜ್ಜಿ ಹಾಕಕತ್ತೀನಿ ರೀ. ಸಣ್ಣ ಉರಿ ಒಳಗೆ ಎಲ್ಲ ಸಾಮಗ್ರಿನ ಕೈ ಆಡಿಸ್ಕೊಂತ ಹುರಿಬೇಕು. ಒಣ ಕೊಬ್ಬರಿ ಬದಲಿ ಬೇಕಂದ್ರೆ ನೀವು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ ನೀವು ಹಾಕೋಬೋದು. ಉಂಡು ಇನ್ನೂ ಭಾಳ ರುಚಿ ಆಗ್ತಾವೆ. ಆದ್ರೆ ಭಾಳ ದಿನ ನಾವು ಸ್ಟೋರ್ ಮಾಡಿ ಇಡೋಕೆ ಆಗೋದಿಲ್ಲ, ಜಲ್ದಿ ಹಾಳಾಗ್ತಾವೆ. 1-2-3 ದಿನ ಅಷ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಡ್ರೈ ಫ್ರೂಟ್ಸ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಆದ್ರೆ ಲಕ್ಷ್ಯ ಇರಲಿ, ಗೋಡಂಬಿ ಸ್ವಲ್ಪ ಕಡಿಮೆ ಹಾಕಿದ್ರೆ ನಡಿತೈತಿ. ಬಾದಾಮ್ನ ಸ್ವಲ್ಪ ಜಾಸ್ತಿ ಹಾಕ್ರಿ, ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವೆ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ರುಚಿ ನೋಡ್ರಿ. ಬೆಲ್ಲ ಹಿಂದೆ ಕಡಿಮೆ ಆಗಿತ್ತಪ್ಪ ಅಂತ ಅನಿಸಿದ್ರೆ ಈ ಸ್ಟೇಜ್ನಾಗ ನೀವು ಇನ್ನೂ ಸ್ವಲ್ಪ ಬೆಲ್ಲ ಹಾಕೋಬೋದು.
ಕೈ ಬಿಡ್ಲಾರ್ದ ಚಮಚೆಯಲ್ಲಿ ಹಿಂಗೆ ಒತ್ಕೋಂತ ಹುರ್ಕೋಂತ ಹೋಗ್ರಿ. ಒಂದು 2-3 ನಿಮಿಷ ಆದ್ಮೇಲೆ ಇದು ಎಲ್ಲ ಒಂದೇ ಕಡೆ ಹಿಂಗೆ ಕುಡ್ಕೊಂಡು ಬರ್ತೈತಿ. ಅಂಟಂಟ ಜಿಗಟ್ ಜಿಗಟ್ ಆಗ್ತೈತಿ. ಮತ್ತು ಸೈಡಿಗೆಲ್ಲ ತುಪ್ಪ ಬಿಟ್ಕೊಂಡು ಬರೋಕ್ಕೆ ಶುರು ಆಗುತ್ತೆ. ಅಂದ್ರೆ ಅವಾಗ ಉಂಡೆ ಕಟ್ಟು ಹದ ಬಂದೈತೆ ಅಂತ ಹೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ನ ಬಂದ್ ಮಾಡ್ರಿ. ಇದನ್ನು ಒಂದು ತಾಟ್ನ ತೆಗೆದು ಒಂದು 5-10 ನಿಮಿಷ ಇದನ್ನು ಹಿಂಗೆ ಬಿಡ್ರಿ. ಸ್ವಲ್ಪ ಇದು ತಣ್ಣಗಾಗಬೇಕು. ಈಗ ಒಂದು 10 ನಿಮಿಷ ಆತ್ರಿ. ಇದು ಸ್ವಲ್ಪ ತಣ್ಣಗಾಗೈತಿ. ಪೂರ ತಣ್ಣಗಾಗುತ್ತನ ಬಿಡಬಾರ್ದು. ಇನ್ನು ಸ್ವಲ್ಪ ಬಿಸಿ ಇದ್ದಾಗನ ಉಂಡೆ ಕಟ್ಟಬೇಕು. ಕೈಯಾಗ ಸ್ವಲ್ಪ ಮಿಶ್ರಣ ತೊಗೊಂಬಿಟ್ಟು ಸರಿಯಾಗಿ ಒತ್ತಿ ಉಂಡೆ ಕಟ್ರಿ. ಈ ಆಳ್ವಿ ಉಂಡೆ ದೊಡ್ಡ ಇರಬಾರ್ದ್ರಿ. ಸ್ವಲ್ಪ ಸಣ್ಣ ಉಂಡೆ ಕಟ್ಟಬೇಕು. ಲಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆ ಕಟ್ಟಿದ್ರೆ ಸಾಕು. ಉಂಡೆ ಕಟ್ಟೋ ಮುಂದೆ ತುಪ್ಪ ಜಾಸ್ತಿ ಆಗೈತಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಆಮೇಲೆ ಉಂಡೆ ತಣ್ಣಗಾದ್ಮೇಲೆ ಉಂಡೆ ತುಪ್ಪನೆಲ್ಲ ಹೀರ್ಕೊಂಡು ಸರಿಯಾಗುತ್ತೆ. ಸೊ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಆಳ್ವಿ ಉಂಡೆ ಕಟ್ಟೋದು ಭಾಳ ಸರಳ. ಇದು ಅಂಟಂಟು ಜಿಗಿಟ್ ಜಿಗಿಟ್ ಇರುತ್ತಲ್ರಿ, ಹಾಗಾಗಿ ಆರಾಮ್ ಉಂಡೆ ಕಟ್ಬೋದು. ಉಂಡೆ ಕಟ್ಟೋ ಮುಂದೆ ಭಾಳ ಬಿಸಿ ಅನಿಸ್ತಪ್ಪ ಅಂತಂದ್ರೆ ಬಡ ಬಡ ಸ್ವಲ್ಪ ಗುಂಡ್ಕ ಮಾಡಿಟ್ಬಿಡ್ರಿ. ರೌಂಡ್ ಮಾಡಿಟ್ಬಿಡ್ರಿ. ಆಮೇಲೆ ಸ್ವಲ್ಪ ತಣ್ಣಗಾಗತ್ತಲ್ಲ, ಅವಾಗ ನಾವು ಉಂಡಿನ ಒತ್ತಿ ರೋಲ್ ಮಾಡಿ ಉಂಡೆ ಶೇಪ್ನ ಸರಿ ಮಾಡ್ಕೋಬೋದು. 1/4 ಕಪ್ ಆಳ್ವಿ ಒಳಗೆ ನಿಂಬೆಹಣ್ಣಿನ ಗಾತ್ರದಷ್ಟು 20 ಉಂಡೆ ಅದು ನೋಡ್ರಿ. ಲಕ್ಷಲ್ಲಿ ದಿನಾಲು ಒಂದು ಉಂಡೆ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಒಂದು ಉಂಡೆ ಮುರಿದು ತೋರ್ಸಾಕತ್ತೀನಿ ನೋಡ್ರಿ, ಎಷ್ಟು ಸಾಫ್ಟ್ ಆಗ್ಯಾವ. ಸೊ ಫ್ರೆಂಡ್ಸ್, ಹೆಲ್ದಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಆಳ್ವಿ ಉಂಡೆ ರೆಡಿ. ಒಂದು 5-6 ದಿವಸ ಇವನ್ನ ಒಂದು ಏಟ ಡಬ್ಬ್ಯಾಗ ಸ್ಟೋರ್ ಮಾಡಿ ಇಟ್ಕೋಬೋದು. 15-20 ದಿನ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ನಿಮ್ಮ ಕಡೆ ಅಥವಾ ನಿಮ್ಮ ಮನ್ಯಾಗ ಆಳ್ವಿ ಉಂಡಿನ ಹೆಂಗೆ ಮಾಡ್ತೀರಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ರೆಸಿಪಿ ಏನರ ನಿಮ್ಗೆ ಲೈಕ್ ಆಗಿತ್ತು, ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.